ಈ ಕಥೆಯು ತೀವ್ರ ಭಾವನಾತ್ಮಕ ಸಂಗತಿಗಳನ್ನು ಹೊಂದಿದ್ದು ಗ್ರಾಮೀಣ ಜೀವನದ ಅನಿಶ್ಚಿತತೆಯನ್ನು ಮತ್ತು ಮಾನವೀಯ ಸಂಬಂಧಗಳ ಸಂಕೀರ್ಣತೆಯನ್ನು ಫಲಿಸುತ್ತದೆ. ಕತೆ ಕುದುರೆ ಮತ್ತು ಮಣದ ಆಕರ್ಷಣೆ. ಕನ್ನಡ ನಾಡಿನ ಅಲಂಕಾರಿಕ ಹಳ್ಳಿಯ ಮಲ್ಲಿಗಿರಿ ಎಂಬ ಊರಿನಲ್ಲಿ ಗೌಡನ ಕರುಣೆಯ ತೋಟದ ಇಡೀ ಹಳ್ಳಿಯ ಹರ್ಷವರ್ಧನವಾಗಿ ಆ ತೋಟದ ಮಧ್ಯೆ ಬಿಳಿ ಬಣ್ಣದ ಸುಂದರ ಕುದುರೆಯೊಂದು ಕಣ್ಣು ಹಿಡಿಯುತ್ತಿತ್ತು. ಗೌಡನು ಆ ಕುದುರೆಯನ್ನು ಸಂತಸದ ಜೊತೆಗೆ ಸಾಕಿಕೊಂಡಿದ್ದ. ಆ ಕುದುರೆ ತನ್ನ ದೈನದಿಂದ ಶ್ರೇಷ್ಠ ಶ್ರೇಣಿಯ ರೂಪದಿಂದ ಎಲ್ಲರ ಗಮನ ಸೆಳೆಯುತ್ತಿತ್ತು. ಗೌಡನ ಹೆಂಡತಿ ಗೌರಿ ತನ್ನ ಕುಟುಂಬದ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು. ಆ ಕುದುರೆಯ ಪುಟಾಣಿ ಕಸರತ್ತುಗಳನ್ನು ಕಂಡಾಗ ಮನಸ್ಸು ಬಲು ಹರ್ಷಿತವಾಗುತ್ತಿತ್ತು. ಒಂದು ದಿನ ಗೌಡ ಮನೆಯಲ್ಲಿ ಇರದ ಸಮಯದಲ್ಲಿ ಗೌರಿ ತೋಟದ ಕಡೆಗೆ ಹೋಗಿ ಕುದುರೆಯ ಬಳಿಯ ಸಮಯ ಕಳೆಯಲು ಪ್ರಾರಂಭಿಸಿದಳು. ಕುದುರೆಯು ಪ್ರೀತಿ, ಶಾಂತ ಸ್ವಭಾವದ ಮತ್ತು ಅದರಿಂದ ಪಡುವ ಸಾಂತ್ವನಗಳು ಆಕೆಗೆ ಅಪಾರ ಭಾವನೆಗಳನ್ನು ಉಂಟು ಮಾಡಿದವು. ಹೀಗೆ ದಿನಗಳು ಕಳೆದಂತೆ ಗೌರಿಯ ಆಕರ್ಷಣೆಯನ್ನು ತನ್ನ ಮನಸ್ಸಿನಲ್ಲಿ ನಿವಾರಿಸಲು ಸಾಧ್ಯವಾಗಲಿಲ್ಲ. ಆಕೆಯ ಮನಸ್ಸು ಸ್ಥಿರವಾಗದೆ ಆಕೆಯ ಆತ್ಮ ಸಂಶಯಗಳು ಮತ್ತು ಭಾವೋಲ್ಲಾಸಗಳು ಪರಸ್ಪರ ಸಂಘರ್ಷ ಮಾಡತೊಡಗಿದವು. ಈ ಸಂದರ್ಭದಲ್ಲಿ ಅಪಾರ ತೀರ್ಮಾನಾತ್ಮಕ ಸಂಗತಿಗಳನ್ನು ಅವಳ ಮನಸ್ಸಿನಲ್ಲಿ ಭಾರ ತರುವಂತಾಗುತ್ತಿತ್ತು. ಒಂದು ದಿನ ಗೌಡನಿಗೆ ಇದರ ಬಗ್ಗೆ ಸುಳಿವು ಬಂದು ಆತ ತನ್ನ ಹೆಂಡತಿಯ ಮತ್ತು ಕುದುರೆಯ ನಡುವಿನ ಈ ದೈಹಿಕ ಮತ್ತು ಮನೋಭಾವನಾತ್ಮಕ ಸಂಬಂಧದ ಮೇಲೆ ಪ್ರಶ್ನೆ ಹಾಕಿದ. ಸತ್ಯವನ್ನು ತಿಳಿದುಕೊಂಡಾಗ ಅವನಿಗೂ ಗೌರಿಗೂ ಜೀವನದ ಹೆಜ್ಜೆಗೂ ಸಂಪೂರ್ಣವಾಗಿ ಬದಲಾಗುವಂತೆ ಎನಿಸಿತ್ತು. ಭಾವನಾತ್ಮಕ ಸಂದೇಶ. ಈ ಕಥೆಯು ಮಾನವ ಸಂಬಂಧಗಳ ಸಂಕೀರ್ಣತೆಯಲ್ಲಿರುವ ಬಾಹ್ಯ ಆಕರ್ಷಣೆ ಮತ್ತು ಆಕರ್ಷಣೆಯ ಪರಿಣಾಮವನ್ನು ತೀಕ್ಷ್ಣವಾಗಿ ತೋರಿಸುತ್ತದೆ. ಮಾತುಗಳನ್ನು ಮುಚ್ಚದೆ ಅಭಿವ್ಯಕ್ತಿಸುವ ಅಗತ್ಯತೆ ಮತ್ತು ಸಂಬಂಧಗಳ ಘನತೆಯನ್ನು ಉಳಿಸಿಕೊಳ್ಳುವ ಮಹತ್ವವನ್ನು ಈ ಕತೆ ಪ್ರತಿಪಾದಿಸುತ್ತದೆ.